ಸಾರಿಗೆ ನೌಕರರ ಮುಷ್ಕರದಿಂದ ಪ್ರಯಾಣಿಕರಿಗೆ ತುಂಬಾನೇ ತೊಂದರೆಯಾಗಿದೆ. ಹೌದು, ಒಂದು ಬಸ್ಗಳು ರಸ್ತೆಗಿಳಿಯದೆ ಜನಗಳು ಪ್ರೈವೇಟ್ ಬಸ್ಗಳತ್ತ ಹೋಗುತ್ತಿದ್ದಾರೆ. ಆದರೂ ಸಹ ಪ್ರೈವೇಟ್ ಬಸ್ಗಳ ಟಿಕೆಟ್ ದರ ತುಂಬಾನೇ ದುಬಾರಿಯಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿ ಬಸ್ಗಳು ಸುಮ್ಮನೆ ನಿಂತಿದ್ದಾವೆ ಎಂದು. ಹೌದು, ಒಂದು ಕೆಎಸ್ಆರ್ಟಿ ಬಸ್ಗಳು ರಸ್ತೆಗೆ ಇಳಿತಾನೇ ಇಲ್ಲ. ಹೌದು, ಸಾರಿಗೆ ನೌಕರರ ಮುಷ್ಕರದಿಂದ ಪ್ರಯಾಣಿಕರಿಗೆ ತುಂಬಾನೇ ತೊಂದರೆ ಉಂಟಾಗುತ್ತಿದೆ. ಹೌದು, ಬಸ್ಗಳು ನಿನ್ನೆ ರಾತ್ರಿಯಿಂದ ನಿಂತ ಜಾಗದಲ್ಲೇ ನಿಂತುಕೊಂಡಿವೆ. ಸುಮಾರು ಜನ ತಮ್ಮ ಊರಿಗೆ ಹೋಗಲು ತುಂಬಾನೇ ಪರದಾಡುತ್ತಿದ್ದಾರೆ. ಇನ್ನೊಂದು ಕಡೆ ಪ್ರೈವೇಟ್ ಬಸ್ಗಳು ಇವರಿಗೆ ಸೌಲಭ್ಯವನ್ನು ಕೊಡಲು ಮುಂದಾಗಿದ್ದರೂ ಸಹ ಟಿಕೆಟ್ನ ದರ ಪ್ರಯಾಣಿಕರಿಗೆ ತುಂಬಾನೇ ದುಬಾರಿ ಉಂಟಾಗುತ್ತಿದೆ. ಪ್ರಯಾಣಿಕರು ಅಥವಾ ಜನಗಳೆಲ್ಲ ತಮ್ಮ ಬ್ಯಾಗ್ಗಳನ್ನು ತಂದು ಬಸ್ ನಿಲ್ದಾಣದಲ್ಲೇ ತುಂಬಾ ಸಮಯದಿಂದ ಅಲ್ಲೇ ಕುಳಿತುಕೊಂಡು ಕಾಯುತ್ತಿದ್ದಾರೆ. ಆದರೂ ಸಹ ಒಂದು ಕೆಎಸ್ಆರ್ಟಿಸಿ ಅಥವಾ ಬಿಎಂಟಿಸಿ ಬಸ್ಗಳು ರಸ್ತೆಗೆ ಇಳಿತಾನೇ ಇಲ್ಲ. ಸರ್ಕಾರವು ಬಸ್ ಅಥವಾ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುತ್ತಿಲ್ಲ ಎಂದು ಸಾರಿಗೆ ನೌಕರರು ಇಂದು ಮುಷ್ಕರ ಮಾಡಿದ್ದಾರೆ. ಆದ್ದರಿಂದ ಇಂದು ಪ್ರಯಾಣಿಕರಿಗಂತೂ ತುಂಬಾನೇ ಕಷ್ಟಕರವಾದ ದಿನವಾಗಿದೆ. ಕೆಲವೊಂದು ಬಿಎಂಟಿಸಿ ಬಸ್ಗಳು ಒಂದೊಂದು ನಗರಕ್ಕೆ ಅಷ್ಟೇ ಚಲಿಸುತ್ತಿವೆ. ಆದರೆ ಸುಮಾರು ಬಸ್ಗಳು ರಸ್ತೆಗೆ ಇಳಿತಾನೇ ಇಲ್ಲ. ಪ್ರಯಾಣಿಕರಿಗಂತೂ ತುಂಬಾನೇ ಕಷ್ಟಕರವಾಗಿದೆ. ಹೌದು, ಆದಷ್ಟು ಬೇಗ ಸರ್ಕಾರ ಸಾರಿಗೆ ನೌಕರರ ಪರಿಷ್ಕೃತ ವೇತನ ಮತ್ತು ಹಿಂಬಾಕಿ ವೇತನವನ್ನು ಆದಷ್ಟು ಬೇಗ ಇದನ್ನು ಬಗೆಹರಿಸಲಿ, ಎಲ್ಲರಿಗೂ ತೊಂದರೆಯಿಂದ ಮುಕ್ತಿ ಮಾಡಲಿ ಎಂದು ಕೇಳಿಕೊಳ್ಳೋಣ. ಆದರೆ ಇಂದು ಬಸ್ಗಳ ಸಂಚಾರವಿಲ್ಲದೆ ಪ್ರಯಾಣಿಕರಿಗೆ ತುಂಬಾನೇ ಕಷ್ಟವಾಗಿದೆ. ಪ್ರಯಾಣಿಕರಿಲ್ಲದ ಬಸ್ಗಳು ಸುಮ್ಮನೆ ನಿಂತುಕೊಂಡಿರುವುದು ತುಂಬಾನೇ ಬೇಸರದ ಸಂಗತಿ. ಸೊ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಹೋಗುತ್ತದೆ ಎಂದು ಕಾದು ನೋಡೋಣ. ಇದಾಗಿತ್ತು ಇಂದಿನ ಸುದ್ದಿ. ಮತ್ತೊಂದು ಸುದ್ದಿಯೊಂದಿಗೆ ಸಿಗೋಣ.